ಅವ್ರಿಗೆ ಆ ಥರ ಭಯಂಗಾಗ್ಬಿಡ್ತು. ಅಲ್ಲ, ಈಗ ಮಮ್ಮಿಗೆ ಪ್ರೀತಿ ಬಗ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ನಾನು ಹೆಂಗಾದ್ರೂ ಕನ್ವಿನ್ಸ್ ಮಾಡ್ತಿದ್ದೆ. ಅದು ಅಲ್ದ ಅವಳು ಯಾರೋ ಮೊನ್ನೆ ತಾನೇ ಯಾರ್ದ್ರ ಜೊತೆಗೆ ಹೋಗೋಗಳ ಅಂತಂದು ಕೇಳಿನ ನನ್ನ ಹತ್ರ ಮಾತು ತೊಗೊಂಡಾರ ಮಮ್ಮಿ. ಅದು ಅಲ್ದ ಅಕ್ಕಿ ನೋಡಿದ್ರೆ ಓಡೋದಕ್ಕಿ ಅವನ ಜೊತೆಗೆ ಕರೆಕ್ಟಾಗಿ ಜೀವನನೂ ಮಾಡ್ತಿಲ್ಲ. ಈಗ ಮತ್ತೆ ಬಂದು ಅವನೇನೋ ಮೋಸ ಮಾಡೋದಂತಂದು ಇದ್ದ ಊರಾಗ ಬಂದು ಇಲ್ಲೇ ಮನೇನೂ ಹತ್ರಕತ್ತ. ಅವ್ರ ತಾಯಿ ನೋಡಿದ್ರೆ ಬಂದು ದಿನ ನಮ್ಮ ಅಮ್ಮನ ಹತ್ರ ಹೇಳ್ತಿರ್ತಾಳೆ, ಹಿಂಗೆ ನನ್ನ ಮಗಳು ಜೀವನ ಹಾಳು ಮಾಡ್ಕೊಂಡ್ಲು ಪ್ರೀತಿ ಮಾಡಿ ಅಂತಂದು. ಈಗ ಅಂಥದ್ರಾಗ ಮಮ್ಮಿ ನನಗೆ ಪ್ರೀತಿ ಮಾಡ್ತಾನಂದ್ರೆ ನಿಜವಾಗ್ಲೂ ಅದು ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ನಾನು ಹೆಂಗಿದ್ರು ಅವನ ಹತ್ರ ಪ್ರೀತಿ ಮಾಡಲ್ಲ ಅನ್ನೋ ಥರನೇ ಹೇಳ್ಬಿಟ್ಟೇನೆ, ಇಷ್ಟ ಇಲ್ಲ ಅನ್ನೋ ಥರ ನಡ್ಕೊಂಡ್ಬಿಟ್ಟೇನೆ. ಈಗ ಹೇಗಿದ್ರು ಮಮ್ಮಿ ಹತ್ರನೂ ಹೇಳಿಲ್ಲ, ಹೇಳಿದ್ರೆ ಯೂಸ್ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ತಪ್ಪು. ಮೊದಲು ನಾನು ಹೇಗಿದ್ನಲ್ಲ ಅದೇ ಥರ ಇದ್ಬಿಡ್ತೇನೆ. ಹೇಗಿದ್ರು ಅವನ ನಂಬರ್ ನೀನು ಪದೇ ಪದೇ ಫೋನ್ ಮಾಡೋಕ್ತಿದ್ದ ನಂಬರು ಬ್ಲಾಕ್ ಮಾಡೀನಿ. ಬಟ್ ನನ್ನ ಸಿಮ್ ಅದನ್ನ ಮುರಿದಾಕಿ ಬೇರೆ ಸಿಮ್ ತಗೊಂಡು ಮಮ್ಮಿ ಯಾರನ್ನ ತೋರಿಸ್ತಾರಲ್ಲ ಅವ್ರನ್ನ ಮದುವೆ ಆಗಿಬಿಡ್ತೇನೆ ನಾನು. ಅಲ್ಲ, ನಾನೇನೋ ಅವನಿಗೆ ನಿನ್ನ ಪ್ರೀತಿ ಮಾಡ್ತಾನೆ ಅಂತ ನಾನೇನು ಯಾವಾಗೂ ಬಾಯ್ಬಿಟ್ಟು ಹೇಳಿಲ್ಲ. ಅಕಸ್ಮಾತ್ ಅವನ ಜೊತೆಗೆ ಏನೋ ಪ್ರೀತಿ ಮಾಡ್ತಾನಂತಂದು ಹೇಳಿ ಒಂದು 6 ತಿಂಗಳು ಒಂದು 8 ತಿಂಗಳು ಅವನ ಜೊತೆಗಿದ್ದು ಈಗ ಬ್ಯಾಡ್ ಅಂತಂದ್ರೆ ಅದು ಮೋಸ ಮಾಡ್ದಂಗೆ ಆಗುತ್ತು. ನಾನು ಅವ್ನಿಗೆ ಹೇಗಿದ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತಂದು ಅವನಿಗೆ ಬೈದು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಬಂದನಿ. ಹೇಗಿದ್ರು ನನ್ನ ಮ್ಯಾಗಂತೂ ನನಗೆ ಸಿಟ್ಟು ಇದ್ದೇ ಇರ್ತೈತಿ. ಅವನ ಮೇಲೆ ಫೋನು ಮಾಡೋಂಗಿಲ್ಲ ಅನ್ನಿಸ್ತೈತಿ. ಒಬ್ಬರ ಜೀವನ ಹಾಳು ಮಾಡಿಲ್ಲ ಅನ್ನೋ ತೃಪ್ತಿ ನನಗೈತಿ. ಇದು ಒಂದು ಏನಾರ ಯೋಚನೆ ಮಾಡ್ಬೇಕಾರೆ ಏನರ ಒಂದು ಸೌಂಡ್ ಏನಾರ ಆಗಿರ್ತವೆ. ನನಗೆ ಒಂದಂತರೂ ತೃಪ್ತಿ ಐತಿ, ಇನ್ನೊಬ್ಬರು ಹುಡುಗನ ಜೀವನ ಹಾಳು ಮಾಡಿಲ್ಲ ಅನ್ನೋದೈತಿ. ಯಾಕಂದ್ರೆ ಇನ್ನೂ ಈಗೀಗ ಅವನೇನೋ ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ, ಈಗ ಇಲ್ಲ ಅಂತಂದು ಹೇಳಿ ಸುಮ್ಮನೆ ಆಗೋದು ಬೆಟರ್. ಅದು ಬಿಟ್ಟು ಒಂದು 7-8 ತಿಂಗಳು 1 ವರ್ಷ ಅವ್ರ ಜೊತೆಗಿದ್ದು ಆಮೇಲೆ ನಾವು ಬೇಡ ಅಂತಂದು ಬಿಟ್ಟು ಹೋದ್ರೆ ಅವ್ರಿಗೆ ನಮ್ಮನ್ನು ಮರೆಯೋಕ್ಕೂ ಆಗೋಲ್ಲ, ಬಿಟ್ಟಿರೋಕ್ಕಾಗಲ್ಲ. ಈಗೇನು ಒಂದು 3 ತಿಂಗಳಾಗಿತ್ತು ಅಷ್ಟೇ, 2-3 ತಿಂಗಳು ಅಷ್ಟೇ. ಆರಾಮ ಅವ್ನು ಮರೆತು ಅವನ ಜೀವನ ಅವನ್ನ ಹೇಗೆ ಬೇಕೋ ಅವ್ರು ಇಷ್ಟ ಬಂದರನ್ನ ಮದುವೆ ಆಗಿ ಆರಾಮಾಗಿರಲಿ. ನಾನು ಇನ್ಯಾವತ್ತೂ ಅವ್ನ ಲೈಫ್ನಲ್ಲಿ ಹೋಗೋದೇ ಇಲ್ಲ. ರಮ್ಯಾ, ಇಲ್ಲಿ ಕೂತ್ಕೊಂಡಿಯಲ್ಲೇ ನಾಳೆ ಹುಡುಗನ ಕಡೆಯವರು ನೋಡೋಕೆ ಬರ್ತಾರೆ ಅಂದಾನೆ. ಅದು ಏನು ಸರ ಗಿರ ಬಳಿ ಆಮೇಲೆ ಸೀರೆ ಬ್ಲೌಸು ಯಾವ್ಯಾವ ಬರ್ತಾವೆ ಏನು ಎಲ್ಲ ನೋಡ್ಕೊಂಡಿಲ್ಲ ಕರೆಕ್ಟಾಗಿ? ಹೌದು, ಐಬ್ರೋ ಮಾಡ್ಸ್ಕೊಂಬ ಅಂದಿದ್ದೆ ಅಲ್ಲಿಗೆ, ಎಲ್ಲಿಗೆ ಬ್ಯೂಟಿ ಪಾರ್ಲರ್ ಏನೋ ಅಂತಾರಲ್ಲ, ಅಲ್ಲಿಗೆ ಹೋಗಿ ಬಂದಿದ್ದೆ. ಅಲ್ಲಿ ಹೋಗಿ ಬಂದಿಲ್ಲ? ಅಯ್ಯೋ ಮಮ್ಮಿ, ಇಲ್ಲ ಅದೇನು ಸೀರೆಗಿರಿ, ಯಾಕಂದ್ರೆ ಒಂದು ಸೀರೆ ಮೊನ್ನೆ ಹೊಸ ಸೀರೆ ತೊಗೊಂಡಿದ್ನಲ್ಲ, ಅದು ಬ್ಲೌಸ್ ಹೊಲಿಸಿದ್ದು ರೆಡಿನೇ ಐತಿ. ಈಗ ಒಂದು ವಾರದಿಂದ ಅಷ್ಟೇ ಹೊಲಿಸಿದ್ದು, ಅದೇನೆಲ್ಲ ಬ್ಲೌಸ್ ಕರೆಕ್ಟ್ ಆಕತಿ. ಆಮೇಲೆ ಸರ ಅಂತ ಯಾವುದೋ ಒಂದು ಅಕ್ಕೇನ್ರ ಆಯಿತು, ಬಳಿ ಅಂತೂ ಅದಾವ. ಇನ್ನು ಐಬ್ರೋ ಅಂತಂದ್ರೆ ಅದು ಯಾಕೋ ಆ ಕಡೆ ಬಂದೆಲ್ಲ ಕದಾಕಿತ್ತ. ಮತ್ತು ನಾನು ಅದು ಬಿಟ್ಟರೆ ಮತ್ತು ಆ ಕಡೆ ಬೇರೆ ರೋಡಿಗೆ ಹೋಗ್ಬೇಕು, ಮತ್ತು ದೂರ ಆಗತ್ತೆ. ಹಂಗೆ ಹೋಗಿ ಬರೋದಕ್ಕೆ ಮತ್ತು ಬಸ್ ಮಿಸ್ ಆದ್ರೆ ಏನು ಮಾಡಲಿ? ಅದಕ್ಕೆ ಲಾಸ್ಟ್ ಬಸ್ ಒಂದಿತ್ತಲ್ಲ, ಅದಕ್ಕೆ ನಾನೇನು ಆ ಕಡೆ ಏನು ಹೋಗಲಿಲ್ಲ. ಇರಲಿ ಬಿಡು, ಇನ್ನೂ 3 ತಿಂಗಳೇನು ಮಾಡಿಸಿದ್ನಲ್ಲ, ಅಷ್ಟೇನು ಬಂದಿಲ್ಲೇನು. ಯಪ್ಪ, ಹೆಂಗ ದೇವ್ರ ದಯದಿಂದ ಏನು 2-3 ಯಾರಿಗೂ ತೋರಿಸಿಲ್ಲ. ಫಸ್ಟ್ನೇ ಹುಡುಗನ ನೋಡೋಕೆ ಬರುತ್ತಾನೆ ನಾಳೆ. ಅವನ ಒಪ್ಕೊಂಡು ಆ ದೇವ್ರ ದಯಿಂದ ಚೆನ್ನಾಗಿರೋ ಮನೆಗೆ ನೀನು ಸೊಸೆ ಆಗೋದ್ರೆ ಅದಕ್ಕಿನ್ನೂ ಖುಷಿ ನನಗೆ ಮತ್ತೆ ಏನಿಲ್ಲವ. ಅದ ನೋಡು, ನಾನು ದೇವ್ರ ಹತ್ರ ಅದೊಂದೇ ಬೇಡ್ಕೊಳ್ಳೋದು. ಸರಿ ತಗೊಳವ. ನಿಮ್ಮಪ್ಪ ಅದೇನೋ ತರಕಾರಿ ಕಿರಾಣಿ ಏನೋ ತಗೊಂಬಂದಾರ. ಒಂದು ಯಾವ್ದಾರ ಬೇಕ್ರಿಯಾಗ ಇಲ್ಲೇ ಎಂಥವ ಸ್ವೀಟ್ ಬರ್ತಾವಲ್ಲ, ಮನೆಯಾಗೂ ಮಾಡ್ತೇನೆ ನಾನು, ಪಾಯಸ ಗೀಸ ಮಾಡ್ತೀನಿ. ಮತ್ತು ಹೊರಗಿಂದ ಸ್ವಲ್ಪ ಯಾವ್ದಾರು ಸ್ವೀಟ್ ಒಂಥರ ಇದ್ರೆ ಚೆನ್ನಾಗಕತಿ, ಅದಕ್ಕೆ ಹೋಗಿ ತಗೊಂಬ ಅಂತಂದು ಹೇಳ್ತಾನಂತೆ. ನೀನು ನೋಡಿ ಅಷ್ಟೊತ್ತಿಗೆ ಏನೇನು ರೆಡಿ ಮಾಡ್ಕೋಬೇಕಾ, ಹೋಗಿ ಮಾಡ್ಕೆ. ಈ ಗೌರಕ್ಕನ ಮಗಳು ಪೂಜೆ ಇದ್ದಾಳಲ್ಲ, ಆಕಿಗೆ ಹೇಳು ಬಂದು ಸೀರೆಗೀರು ಉಡ್ಸೋಕೆ ಏನರ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಬಂದು ಸ್ವಲ್ಪ ಬೇಗ ಬಾ ನಾಳೆ. ಈಗೇನು ಕಾಲೇಜಿಲ್ಲ ಏನಿಲ್ಲ, ಬಾ. ಮಮ್ಮಿ ಹೇಳೇನಲ್ಲ ಆಗ್ಲೇನ, ಫೋನ್ ಮಾಡಿದ್ದೆ, ಹಿಂಗೆ ನಾಳೆ ನೋಡೋಕೆ ಬರ್ತಾರಂತಂದೆ. ಹೌದೇನು ಬರಬೇಡವ, ನಮ್ಗಿನ ಭಾಳ ಫಾಸ್ಟ್ ಅದೇ ಹಿಂಗೆ ಅಂತಂದ್ಲ. ಇಲ್ಲ ಅಪ್ಪನ ಕಡೆಯವರು ಗೊತ್ತಿರೋರಂತೆ, ಅದಕ್ಕೆ ನಾಳೆನೂ ಬಂದು ನೋಡ್ಕೊಂಡು ಹೋಗ್ತಾರ ಅಂದಾರಂತಂದೆ. ಹೌದೇನಂತಂದು ಹಿಂಗೆ ಸ್ವಲ್ಪ ನಾಳೆ ಬೇಗ ಬಾರಲಿ, ನನಗಷ್ಟು ಸೀರೆ ಕರೆಕ್ಟಾಗಿ ಉಟ್ಕೊಳಕ್ಕೆ ಬರೋಂಗಿಲ್ಲ ಅಂತಂದೆ. ಸರಿ ತಗೊಳ್ಳಲೆ, ಬರ್ತಾನೆ, ನೀನು ಹೇಳೋದ ಬೇಡ, ನಾನೇ ಬರ್ತಾನೆ ತಗ, ನಾಳೆ ಬೆಳಿಗ್ಗೆ ಜಲ್ದಿನ ಬರ್ತಾನಂತ ಅಂದಾಳ. ಇದು ಹೂ ತಗೊಂಬಂದಿದ್ನಲ್ಲ, ತಗೊಂಬಂದಿದ್ದೆ ಹೂವನ್ನ? ಮಮ್ಮಿ ತಗೊಂಬಂದನಿ, ಅಲ್ಲೇ ದೇವ್ರ ಮನೆ ಮುಂದೆ ಅಲ್ಲೇ ಬಾಗ್ಲತ್ರ ಅಲ್ಲೇ ಇಟ್ಟನಿ. ಅಯ್ಯ, ಏನು ಹುಡುಗಿನ ಏನು ಹಂಗೆ ಇಟ್ಟು ಅವೆಲ್ಲ ಬಾಡೋಗಂಗಿಲ್ಲ ಏನು? ಸ್ವಲ್ಪ ಒಂದು ಯಾವ್ದಾರ ಬಟ್ಟೆಯಾಗ ಸ್ವಲ್ಪ ಒಂದು ಯಾವ್ದಾರ ಬಟ್ಟೆ ಹಸಿ ಮಾಡಿ ಹಾಕಿದ್ರೆ ಹೂವು ಬಾಡಂಗಿಲ್ಲವ, ಚೆನ್ನಾಗಿರ್ತವೆ, ಫ್ರೆಶ್ ಇರ್ತವೆ ನಾಳಕಿಗೆ. ಸರಿ ತಗ, ನಾನು ಎಲ್ಲ ತೋರಿಸಿ ಇಡ್ತಾನಂತೆ. ನೀನು ನೋಡು ಏನಾರು ರೆಡಿ ಮಾಡ್ಕೊಂಡಿದ್ರೆ ಮಾಡ್ಕೆ. ನೋಡು ಪಾಪ ಮಮ್ಮಿನೂ ಎಷ್ಟು ಖುಷಿಯಾಗ್ಯಾರ. ಈಗ ಅವ್ರು ನೋಡಿ ಸಂಬಂಧನ ನಾನು ಒಪ್ಕೊಂತಾನೆ ಅಂತಂದು. ಅಕಸ್ಮಾತ್ ಏನಾರ ನಾನು ಹಿಂಗೆ ಪ್ರೀತಿ ಮಾಡ್ತೀನಿ, ನೀವು ನೋಡೋ ಹುಡುಗ ಬ್ಯಾಡ ಅಂತಂದ್ರೆ ಈಗ ಮಮ್ಮಿಗೆ ಅದಕ್ಕೇನು ನೋವು ಕೊಡೋ ವಿಷಯ ಮತ್ತು ಯಾವುದೂ ಇಲ್ಲ. ಅಲ್ಲ, ನಾನು ಪ್ರೀತಿ ಮಾಡೋ ಹುಡುಗ ಒಳ್ಳೆಯೇ, ಆದ್ರೆ ಏನು ಮಾಡಬೇಕು, ನನ್ನ ಪ್ರೀತಿ ಹಿಂಗೆ ಎಡವಿರ್ತಾರಲ್ಲ ಅವ್ರ ಅಪ್ಪ ಅಮ್ಮವ್ರಿಗೆ, ಅವ್ರ ಮ್ಯಾಗ ಯಾವ ಪ್ರೀತಿ ಮ್ಯಾಗೂ ನಂಬಿಕೆನ ಉಳಿದಿರಂಗಿಲ್ಲ. ಅತ್ತಿಯಮ್ಮ ಅಣ್ಣ ಬರಕತ್ತಾನ.
ಯಾಕೆ ಹೊರಗೆ ಯಾರು ಕಾಣಕತ್ತಿಲ್ಲ? ಒಳಗೆ ಏನು ಮಾಡಕತ್ತಾರೆ ಇವರು? ಲಕ್ಷ್ಮಿ, ಲಕ್ಷ್ಮಿ, ಕುಡಿಯೋಕೆ ಸ್ವಲ್ಪ ನೀರು ತಗೊಂಬಾರೆ. ಅಲ್ಲ ಲಕ್ಷ್ಮಿ, ಕುಡಿಯೋಕೆ ನೀರು ತಗೊಂಬ ಅಂತಂದ್ರೆ ಇದೇನಿದು ಸ್ವೀಟ್ ತಂದಿಯಲ್ಲ? ನೀವು ಮೊದಲು ಸ್ವೀಟ್ ತಗೋರಿ, ನಾನು ಆಮೇಲೆ ಹೇಳ್ತೇನಂತೆ. ವಿಜಿ, ವಿಜಿ, ನೀನಾರ ಸ್ವಲ್ಪ ನೀರು ತಗೊಂಬಾರ. ಈ ಸ್ವೀಟ್ ಆಮೇಲೆ ತಿಂತಾನಂತೆ. ಸ್ವಲ್ಪ ನೀರು ಕುಡ್ದು ಆಮೇಲೆ ಸ್ವೀಟ್ ತಿಂತಾನೆ. ನೀರು ತಗೊಂಬ ಒಂದು ಗ್ಲಾಸ್. ಅಲ್ಲ, ನಿಮ್ಮಿಬ್ಬರಿಗೆ ಏನಾಗೈತಿ? ಈಗ ಲಕ್ಷ್ಮಿ ಕೇಳಿದ್ರ ನೀರು ತಗೊಂಬ ಅಂದ್ರೆ ಆಕಿನ್ನೂ ಸ್ವೀಟ್ ತಗೊಂಬಂದ್ಲು. ನೀರು ಕೇಳಿದ್ರೆ ನೀರು ತರ್ತೀಯ ಅಂದ್ರೆ ನೀನು ಸ್ವೀಟ್ ಇಟ್ಕೊಂಡು ನಿಂತಿಯಲ್ಲ. ಓ, ಏನು ಕೆಲಸ ಏನಾರ ಸಿಕ್ಕತ್ತೆ ನಿನಗೆ? ಅಲ್ಲ, ಕೆಲಸ ಸಿಕ್ಕರು ಏನಪ್ಪ, ನೀರು ಕುಡ್ದು ಸ್ವೀಟ್ ತಿಂದ್ರೆ ಏನಕತಿ? ಫಸ್ಟ್ ನೀರು ತಂಬೋಗ. ನಿಂಗೆ ಪ್ರಮೋಷನ್ ಆಗಿತ್ತಲ್ಲಣ್ಣ, ಅದಕ್ಕೆ ಈ ಸ್ವೀಟ್ ಹಂಗೆ ನೋಡಿದ್ರೆ ನೀನಾಗ ಕೊಡ್ಬೇಕಾಗಿತ್ತು. ಸರ್ಪ್ರೈಸ್ ಇರಲಿ ಅಂತ ನಾವಾಗ ಕೊಡೋಕ್ತೆ ನೋಡಪ್ಪ. ನಂಗೆ ಪ್ರಮೋಷನ್ ಆಗಿದ್ದ? ನಂಗೆ ಏನು ಪ್ರಮೋಷನ್ ಆಗತ್ತಪ್ಪ? ಇನ್ನು ಓನರಿನೂ ಮೊನ್ನಿನೂ ಒಂದು 5,000 6,000 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ಸಂಬಳನ. ಅದು ಬಿಟ್ಟರೆ ಮತ್ತೇನು? ಆ ಪ್ರಮೋಷನ್ ಅಲ್ಲಣ್ಣ. ಅತ್ತಿಗೆಮ್ಮ ಹೇಳ್ರಿ ನೀವ. ಅದು ನಿಮಗೆ ಗಂಡನಿಂದ ತಂದೆಯಾಗ ಪ್ರಮೋಷನ್ ಸಿಕ್ಕತಿ. ಏನಾಗ್ತದೆ ಲಕ್ಷ್ಮಿ? ನೀನು ನಿಜ ಹೇಳ್ಕತ್ತೀಯ? ಹೌದ್ರಿ, ನೀವು ತಂದೆ ಆಗ್ತಿದ್ದೀರಾ. ನನಗಂತೂ ಭಾಳ ಖುಷಿ ಆಗತ್ತದ ಲಕ್ಷ್ಮಿ. ನನಗೆ ಆ ಖುಷಿನ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಏನು ನೀನು ಚಿಕ್ಕಪ್ಪ ಆಗಕತ್ಬಿಟ್ಟು? ಹ್ಞೂ ಕಣೋ, ನನಗೂ ಭಾಳ ಖುಷಿ ಆಯ್ತು ಅತ್ತಿಗೆಮ್ಮ ಸುದ್ದಿ ಹೇಳಿದ ಮ್ಯಾಗ. ಅದಕ್ಕೆ ನಿನಗೂ ಸರ್ಪ್ರೈಸ್ ಕೊಟ್ರ ಆತಂತಂದು ನಾನು ಕೇಕ್ ಹೇಳ್ಬರೋಣ ಅಂತಂದು ಆರ್ಡ್ರ್ ಹೇಳಿದ್ರ ಆತಂದು ಹೋಗಿದ್ದೆ. ಫ್ರೆಶ್ ಆಗಿ ಮಾಡ್ಸ್ಕೊಂಬಂದ್ರ ಆತಂದು. ಅವರು ಇಲ್ಲ ಮಾಡಿರೋವೆ ಭಾಳಷ್ಟು ಆಗ್ತಿದ್ದವು ಮತ್ತು ಹೊಸ್ದಾಗಿ ಏನು ಮಾಡಂಗಿಲ್ಲ ಅಂತ ಅಂದ್ರೆ ಅದಕ್ಕೆ ಇಂಥ ಟೈಮ್ನಲ್ಲಿ ಮತ್ತೆ ಯಾವಾಗ ಮಾಡಿರ್ತಾರೋ ಏನೋ ಸುಮ್ಮನೆ ಯಾಕೆ ತರಬೇಕು ಬಿಡು ಬೇಡ ಅಂತಂತಂದು ಅದಕ್ಕೆ ಇವನ್ನ ಸ್ವೀಟ್ ಅವಾಗಿನೂ ಹಾಕ್ಸಕತ್ತಿದ್ರು, ಫ್ರೆಶ್ ಆಗಿದ್ವಾ, ಅದಕ್ಕೆ ಇವನ್ನ ತೊಗೊಂಬಂದೆ. ತಗೊಳ್ಳೋ ಸ್ವೀಟು. ಪಾರ್ಟಿ ಕೊಡಿಸ್ಬೇಕಾ? ಮತ್ತು ಇದೇ ಸ್ವೀಟ್ಗೆ ನಾನು ತಂದನಿ ಅಂತಂದ್ರಾಗೆಲ್ಲ ಮುಗಿಸಂಗಿಲ್ಲಪ್ಪ, ನಮಗೆ ಪಾರ್ಟಿ ಬೇಕು ನೋಡು. ಆಯ್ತು ಬಿಡು, ಕೊಡ್ಸೋಣ. ನಾಳೆನೇ ಹೋಗೋಣ, ಆಯ್ತಾ? ಸರಿ ಕಣೋ, ನೀವಿಬ್ಬರು ಮಾತಾಡ್ಕೊಡ್ರಿ. ನಿಮ್ಮ ಪ್ರೈವೇಸಿಗೆ ನಾನು ಡಿಸ್ಟರ್ಬ್ ಮಾಡಲ್ಲ. ನಾನು ಸ್ವಲ್ಪ ಕೆಲಸ ಐತಿ, ನಾನು ಹೊರಗೆ ಹೋಗಿ ಬರ್ತೇನೆ. ಲಕ್ಷ್ಮಿ, ಇನ್ಮೇಲೆ ಸ್ವಲ್ಪ ನೀನು ಕರ್ದದ ಪದಾರ್ಥ ಅವು ಇವು ತಿನ್ನೋದು ಕಮ್ಮಿ ಮಾಡು. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಪಿಸ್ತಾ, ಅವು ಏನೇನೋ ಅಂತಲ್ಲ ಡ್ರೈ ಫ್ರೂಟ್ಸು, ಅವೆಲ್ಲ ನಮ್ಮ ಶಾಪ್ನಲ್ಲೆಲ್ಲ ಚೆನ್ನಾಗಿರೋ ಸಿಗ್ತವೆ. ಫ್ರೆಶ್ ಇರೋವೆಲ್ಲ ತರಿಸ್ತಿರ್ತೀವಿ. ನಾನು ಬರಬೇಕಾದ್ರೆ ನೆನ್ಪು ಮಾಡೋನೆಲ್ಲ ತೊಗೊಂಬರ್ತೀನಿ. ದಿನ ಅವನ್ನೆಲ್ಲ ತಿನ್ನು, ಹಂಗಾದ್ರೆ ಹುಟ್ಟು ಮುಖ ಆರೋಗ್ಯವಾಗಿ ಬೆಳಿತೈತಿ. ಸರಿ ರೀ. ಲಕ್ಷ್ಮಿ, ಏನಾಯ್ತು ಸಡನ್ನಾಗಿ ಬೇಜಾರಾದಿಲ್ಲ? ಅದು ಏನಿಲ್ಲ, ಎಲ್ಲ ಚೆನ್ನಾಗಿದ್ದಿದ್ರೆ ನಮ್ಮ ಅಪ್ಪ ಅಮ್ಮಗೂ ಈ ವಿಷಯ ಹೇಳಿದ್ರೆ ತುಂಬ ಖುಷಿ ಪಡ್ತಿದ್ರು. ಆದ್ರೆ ಈಗ ಅವ್ರು ನೋಡಿದ್ರೆ ಫೋನು ಮಾಡೋಂಗಿಲ್ಲ. ಅವ್ರಿಗೆ ವಿಷಯ ಗೊತ್ತಾದರೂ ಅವರು ಅದು ಹೆಂಗೆ ತೊಗೊತಾರೋ, ಏನು ಖುಷಿ ಪಡ್ತಾರೋ, ಏನಾದರೂ ಮಾಡ್ಕೊಂಡೇನು ಸುಮ್ಮನೆ ಆಗ್ತಾರೋ ಅದಾಗ ಗೊತ್ತಾಗತ್ತಿಲ್ಲ. ಎಲ್ಲ ಮರ್ತು ಅವರು ಬಂದರೆ ಚೆನ್ನಾಗಿ ನನಗೂ ಖುಷಿ ಆಗತ್ತೆ. ಏನೂ ಯೋಚನೆ ಮಾಡಬೇಡ. ನಿಮ್ಮ ಅಪ್ಪ ಅಮ್ಮ ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ನಿನಗಾಗ್ಲಿಲ್ಲ ಅಂದ್ರೆ ಅವ್ರ ಮೊಮ್ಮಗು ಸಲುವಾಗಾದರೂ ಮೊಮ್ಮಗಳ ಸಲುವಾಗಾದರೂ ಬಂದೇ ಬರ್ತಾರೆ. ನೋಡ್ಕೊಂಡಿರು. ಸರಿ, ನಿಮಗೇನು ಟೀ ಮಾಡ್ಕೊಂಬರಲಾ? ಏನು ಬೇಡ, ನೀನು ಆರಾಮಾಗಿ ರೆಸ್ಟ್ ಮಾಡು. ಇನ್ಮೇಲೆ ಜಾಸ್ತಿ ಕೆಲಸ ಏನು ಮಾಡೋಕ್ಕೆ ಹೋಗಬೇಡ. ಅದೇನಿದ್ರು ನನಗೆ ಹೇಳು, ಬೇಕಾದ್ರೆ ನಾನು ಮಾಡ್ತಾನಂತೆ. ಬೇಕಾದ್ರೆ ನೀನು ಕೂತ್ಕೊ, ನಾನು ಟೀ ಮಾಡ್ಕೊಂಬರ್ತೀನಿ. ನನಗೆ ಇವತ್ತು ಭಾಳ ಖುಷಿಯಾಗಿ ನೋಡು. ನಾನು ಇಬ್ಬರಿಗೂ ಟೀ ಮಾಡ್ಕೊಂಬರ್ತೀನಿ, ನೀನು ಆರಾಮಾಗಿ ಕೂತ್ಕೊ. ಅಲ್ಲ, ಬೇಡ, ನಾನು ಮಾಡ್ಕೊಂಬರ್ತಾನಂತೆ. ಅದೆಲ್ಲ ಆಗಂಗಿಲ್ಲ. ಇನ್ಮೇಲೆ ನಾನು ಹೇಗೆ ಹೇಳ್ತಾನೋ ಹಾಗೆ ಕೇಳ್ಬೇಕು ನೀನು ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.